ಇದೊಂಥರ ವಿಚಿತ್ರ ಕಥೆ. ಇದರಲ್ಲಿ ಬರೋ ಕ್ಯಾರೆಕ್ಟರ್ ರಿಯಲ್ ಲೈಫಲ್ಲೂ ಇದ್ದವರು. ಹಂಗಂತ ಇಡೀ ಸ್ಟೋರಿ ಬಯೋಗ್ರಫಿ ಬೇಸ್ಡ್ ಅಲ್ಲ. ಅರ್ಧ ಜೀವನ ಕಥೆ, ಅರ್ಧ ದಂತಕಥೆ ಇಟ್ಟುಕೊಂಡು ಮಾಡಿರುವ ಅಬ್ರಹಾಂ ಲಿಂಕನ್ ವ್ಯಾಂಪೈರ್ ಹಂಟರ್ ಇವತ್ತಿನ ಎಪಿಸೋಡಲ್ಲಿ. ಕಥೆ ಶುರು ಆದಾಗ 1818 ಇಸವಿಯಾಗಿತ್ತು. ಅಮೆರಿಕದಲ್ಲಿ ಆಗ ದುಡ್ಡು ಅಧಿಕಾರ ಇದ್ದವನು ದೊಡ್ಡವ, ಬಾಕಿ ಎಲ್ಲ ಅವನ ಗುಲಾಮರು ಆಗಿದ್ದರು. ಜೊತೆಗೆ ರೇಸಿಸಂ ಕೂಡ ಒಂದು ಸಮಸ್ಯೆ ಆಗಿತ್ತು. ಆ ದಿನ ಇದೇ ಅಬ್ರಹಾಂ ಅವನ ತಂದೆ ಹಾಗೂ ತಾಯಿ ಜೊತೆಗೆ ಜೀತಕ್ಕೆ ಜಾಕಿ ಎನ್ನುವವನ ಹತ್ತಿರ ಕೆಲಸ ಮಾಡ್ತಿದ್ದರು. ಬರೀ ಅವರಷ್ಟೇ ಅಲ್ಲ, ಅಲ್ಲಿ ಸುಮಾರಷ್ಟು ಫ್ಯಾಮಿಲಿಗಳು ಹಾಗೆ ಕೆಲಸ ಮಾಡಿಕೊಂಡಿದ್ದವು. ಅಲ್ಲಿ ಜಾಕ್ನ ಕೆಲಸಗಾರ ಇದೇ ಅಬ್ರಹಾಂನ ಫ್ರೆಂಡ್ ವಿಲ್ ಎಂಬ ಹುಡುಗನಿಗೆ ಹೊಡಿತಾ ಇದ್ದ. ಮೊದಲೇ ಹೇಳಿದ ಹಾಗೆ ಅಲ್ಲಿ ರೇಸಿಸಂ ತುಂಬಾನೇ ಇತ್ತು. ಅದನ್ನು ಕಂಡ ಅಬ್ರಹಾಂಗೆ ಸಿಟ್ಟು ಬಂದು ಹೊಡೆಯಬೇಕು ಅಂತ ಅನಿಸುತ್ತೆ. ಆದರೆ ಅವನ ತಂದೆಗೆ ಈ ರೀತಿ ಜಮೀನ್ದಾರರನ್ನು ಎದುರು ಹಾಕಿಕೊಳ್ಳುವುದು ಇಷ್ಟ ಇರಲಿಲ್ಲ. ಆದರೂ ಅಬ್ರಹಾಂ ಕೇಳಲ್ಲ. ಕೊಡಲಿ ಎತ್ತುಕೊಂಡು ಅಟ್ಯಾಕ್ ಮಾಡಲು ಹೊರಟೇ ಬಿಡ್ತಾನೆ. ಆದರೆ ಇವನೊಬ್ಬ ಪಿಳ್ಳೆ ಆಗಿದ್ದಕ್ಕೆ ಪ್ರಯತ್ನ ವಿಫಲ ಆಗತ್ತೆ. ಆಳುಗಳು ಇಷ್ಟೆಲ್ಲ ಅಧಿಕ ಪ್ರಸಂಗಿತನ ಮಾಡ್ತಿದ್ದಾರೆ ಅಂತ ಆ ಮೇಲ್ಮಟ್ಟದ ಕೆಲಸಗಾರನಿಗೆ ಕೆಟ್ಟ ಕೋಪ ಬರುತ್ತೆ. ಇಬ್ಬರು ಹುಡುಗರನ್ನು ಅಲ್ಲೇ ಕೆಡವಿ ಚಾಟಿ ಇಟ್ಟುಕೊಡಲು ಶುರು ಮಾಡ್ತಾನೆ. ಇದರಲ್ಲಿ ವಿಲನ ಮುಖಕ್ಕೆ ಗಾಯನೂ ಆಗತ್ತೆ. ಮಗ ಹೊಡೆತ ತಿಂತ ಇದ್ದಾನೆ ಅಂತ ಅಬ್ರಹಾಂನ ತಂದೆಗೆ ಸಿಟ್ಟು ಬಂದು ಆ ದೊಣ್ಣೆ ನಾಯಕನನ್ನು ಎತ್ತಿ ನೀರಿಗೆ ಹಾಕ್ತಾನೆ. ಇಲ್ಲಿಗೆ ಈ ಪ್ರಕರಣ ಮುಗಿಯಲ್ಲ. ಇದು ಜಾಕಿಗೆ ಕಂಡು ತಮ್ಮವರ ಮೇಲೆ ಈ ಆಳುಗಳು ಹೊಡೆದರು ಅಂತ ಅಬ್ರಹಾಂನ ತಂದೆ ತಾಯಿಯನ್ನು ಕೆಲಸದಿಂದ ಕಿತ್ತು ಹಾಕ್ತಾನೆ. ಕೊನೆಯದಾಗಿ ಅಬ್ರಹಾಂನ ತಾಯಿಯನ್ನು ನೋಡ್ತಾ ಸಾಲ ಹೆಂಗೆ ವಾಪಸ್ ತಗೋಬೇಕು ಅಂತ ನನಗೂ ಗೊತ್ತಿದೆ ಅಂತ ವಾರ್ನ್ ಮಾಡ್ತಾನೆ. ಇನ್ನು ರಾತ್ರಿ ಅಬ್ರಹಾಂನ ಕೋಣೆಗೆ ಯಾರೋ ಅಪರಿಚಿತರು ಬಂದಿದ್ರು. ಅಬ್ರಹಾಂ ಅಟ್ಟದ ಮೇಲೆ ಮಲಗಿದ್ದ. ಅವನ ತಂದೆ ಹಾಗೂ ತಾಯಿ ಕೆಳಗೆ ಮಲಗಿದ್ರು. ಬಂದವನು ಏನು ಮಾಡ್ತಾನೆ ಅಂತ ಅಬ್ರಹಾಂ ಕಿಂಡಿಯಿಂದ ನೋಡ್ತಿದ್ದ. ಅವನು ಅಬ್ರಹಾಂನ ತಾಯಿಯ ಹತ್ತಿರ ಬಂದು ತಕ್ಷಣ ಈ ಹುಡುಗನನ್ನು ನೋಡಿದ್ದೇ, ಮುಂದೇನಾಯ್ತು ಅನ್ನೋದು ಗೊತ್ತಿಲ್ಲ. ಬಂದವರು ಮತ್ಯಾರೂ ಅಲ್ಲ, ಅದೇ ಜಾಕ್ ಆಗಿದ್ದ. ಬೆಳಗ್ಗೆ ಎದ್ದು ನೋಡಿದ್ರೆ ತಾಯಿಗೆ ಪಿಶಾಚಿ ಅಂಟುಕೊಂಡಿತ್ತು. ಪ್ರೀಸ್ಟ್ ಬಂದು ಹೋಲಿ ವಾಟರ್ ಪ್ರೋಕ್ಷಣೆ ಮಾಡಿ ಹೋದರೂ ಏನೇ ಪ್ರಯೋಜನ ಆಗಿರಲಿಲ್ಲ. ಒಂದೇ ರಾತ್ರಿಗೆ ಅವಳಿಗೆ ಹಿಡಿದಿದ್ದ ಶೈತಾನ್ ವಿಪರೀತವಾಗಿ ಅವಳು ಬದುಕೋದು ಕಷ್ಟಕ್ಕೆ ಇತ್ತು. ಇದಾದ ನಂತರ ಅವಳ ಅಂತ್ಯಕ್ರಿಯೆ ಮುಗಿಸಿದ ತಂದೆ ಜಾಕ್ನ ಮೇಲೆ ಮಗನ ಕೋಪ ಕಂಡು ಇನ್ನು ಯಾರ ಹತ್ತಿರವೂ ರಿವೆಂಜ್ ಅಂತ ಹೋಗಲ್ಲ ಎಂಬುದಾಗಿ ಮಾತು ತಗೋತಾನೆ. ಇಷ್ಟೆಲ್ಲ ಆಗಿ 9 ವರ್ಷ ಕಳೆದ ಮೇಲೆ ತಂದೆಯೂ ತೀರಿ ಹೋಗಿದ್ದ. ಅವನ ಜೊತೆಗೆ ಅಬ್ರಹಾಂ ಅವನಿಗೆ ತಾನು ರಿವೆಂಜ್ ವಿಷಯದಲ್ಲಿ ಕೊಟ್ಟ ಮಾತನ್ನು ಮಣ್ಣು ಮಾಡಿದ್ದ. ಹಾಗಾಗಿ ಯೌವನದ ಬಿಸಿ ರಕ್ತ ಇಟ್ಟುಕೊಂಡಿರುವ ಅಬ್ರಹಾಂಗೆ ಹೇಗಾದರೂ ಮಾಡಿ ತಾಯಿಯ ಕೊಲೆಗಾರನನ್ನು ಕೊಲ್ಲಬೇಕಿತ್ತು. ಇದೇ ಯೋಚನೆ ಮಾಡ್ತಾ ಎಣ್ಣೆ ಹಾಕ್ತಿರುವಾಗ ಇವನನ್ನ ಒಬ್ಬ ವ್ಯಕ್ತಿ ಗಮನಿಸ್ತಾನೆ. ಅವನ ಕಥೆ ಆಮೇಲೆ ನೋಡುವ. ಈಗ ಅಬ್ರಹಾಂ ರಿವೆಂಜ್ ತಗೊಳ್ಳುವ ಅಂತ ಜಾಕ್ನ ಶಿಪ್ಪಿಂಗ್ ಆಫೀಸ್ ಇದ್ದಲ್ಲಿ ಹೋಗಿದ್ದ. ಅಲ್ಲಿಗೆ ಜಾಕ್ನ ಜೊತೆಗೆ ಅವನ ಮುಖ್ಯಸ್ಥ ಆಡಮ್ ಹಾಗೂ ಆಡಮ್ನ ತಂಗಿ ವಾಡೋಮಾ ಬಂದಿದ್ರು. ಅದರಲ್ಲಿ ಆಡಮ್ ಜಾಕ್ ಹತ್ತಿರ ಒಂದಷ್ಟು ಗುಲಾಮರನ್ನ ದಕ್ಷಿಣಕ್ಕೆ ಕಳಿಸು, ಅಲ್ಲಿ ನಮ್ಮವರು ರಕ್ತ ಕುಡಿಯದೆ ಹಸಿದುಕೊಂಡು ಇದ್ದಾರೆ ಅಂತ ಹೇಳ್ತಿದ್ದ. ಅಂದ್ರೆ ಈ ಅಣ್ಣ ತಂಗಿ ಮನುಷ್ಯರಲ್ಲ, ಬದಲಾಗಿ ರಕ್ತ ಹಿರುವ ವ್ಯಾಂಪೈರ್ಗಳು ಅಂತ ಗೊತ್ತಾಗತ್ತೆ. ಅವರನ್ನ ಕಳಿಸಿದ ಜಾಕ್ ತನ್ನ ಕೆಲಸಕ್ಕೆ ಹೋಗ್ತಿದ್ದ. ಅಷ್ಟರಲ್ಲಿ ಕಾದು ಹೊಂಚು ಹಾಕುತ್ತಿದ್ದ ಅಬ್ರಹಾಂ ಗನ್ ಹಿಡಿದು ಜಾಕ್ ಮುಂದೆ ಪ್ರತ್ಯಕ್ಷ. ತಾಯಿಯ ಸಾವಿಗೆ ಪ್ರತೀಕಾರ ಅಂತ ಹೇಳಿ ಟ್ರಿಗ್ಗರ್ ಒತ್ತುತ್ತಾನೆ. ಆದರೆ ಗನ್ ಠೋಸು ಪಟಾಕಿ ಆಗುತ್ತೆ. ಇನ್ನು ತನ್ನ ಕಥೆ ಮುಗಿಯುತ್ತೆ ಅಂತ ತಿಳಿದ ಅಬ್ರಹಾಂ ಅಲ್ಲಿಂದ ತಪ್ಪಿಸಿಕೊಳ್ಳುವ ಸಲುವಾಗಿ ಪಕ್ಕದಲ್ಲಿದ್ದ ಕ್ಯಾಬಿನ್ಗೆ ಹೋಗ್ತಾನೆ. ಅಲ್ಲಿ ಗನ್ನನ್ನ ರೀಲೋಡ್ ಮಾಡುವಷ್ಟರಲ್ಲಿ ಜಾಕ್ ಹೊರಗಿದ್ದ ಬಾಗಿಲು ಬಡಿತಾ ನಿಂತಿದ್ದ. ಅದೇ ಗಾಬರಿಯಲ್ಲಿ ಗುಂಡು ಕೈ ತಪ್ಪಿ ಕೆಳಗೆ ಬೀಳುತ್ತೆ. ಕೆಳಗೊಂದು ಹೆಣ್ಣಿನ ಶವ ಬಿದ್ದಿತ್ತು. ಅಂದ್ರೆ ಅಲ್ಲಿ ಇದೆಲ್ಲ ಮಾಮೂಲು. ಈಗ ಅಬ್ರಹಾಂ ಗನ್ ಪೌಡರ್ ಹಾಕಿ ಗುಂಡನ್ನ ತುಂಬಿ ಟ್ರಿಗ್ಗರ್ ಒತ್ತಿ ಜಾಕ್ನ ಮುಖಕ್ಕೆ ಹೊಡಿತಾನೆ. ಅಲ್ಲಿಗೆ ಜಾಕ್ ಅಂಗಾತ ಬೀಳ್ತಾನೆ. ಬಂದ ಕೆಲಸ ಆಯ್ತು, ಇನ್ನು ಸಾಕ್ಷಿ ಉಳಿಸೋದು ಬೇಡ ಅಂತ ಗನ್ನನ್ನ ಅಲ್ಲೇ ಕೆರೆಗೆ ಎಸೆದು ಕೊನೆಯದಾಗಿ ಹೆಣ ಹೆಂಗಿದೆ ಅಂತ ನೋಡಿದ್ರೆ ಹೆಣ ಇದ್ದಲ್ಲಿ ಇಲ್ಲ. ಮರುಕ್ಷಣ ಅದೇ ಹೆಣ ಬುಲೆಟ್ ಅನ್ನ ಕಣ್ಣಲ್ಲಿ ಇಟ್ಕೊಂಡು ಇವನ ಮೇಲೆ ಅಟ್ಯಾಕ್ ಮಾಡತ್ತೆ. ಇದರಿಂದ ನಮಗೆ ಗೊತ್ತಾಗೋದು ಜಾಕ್ ಕೂಡ ಅದೇ ವ್ಯಾಂಪೈರ್ ಜಾತಿಯವನು. ಹಾಗಾಗಿ ಅವನನ್ನು ಈ ಮಾನವ ಕೊಲ್ಲುವುದು ಕಷ್ಟದ ವಿಷಯ ಅಂತ. ಜಾಕ್ ಈ ಅಬ್ರಹಾಂನನ್ನು ಹಿಗ್ಗಾಮುಗ್ಗ ಜಾಡಿಸಿ ಬಿಡ್ತಾನೆ. ಇನ್ನೇನು ಕೊಲ್ಲಬೇಕು ಅನ್ನುವಷ್ಟರಲ್ಲಿ ಅದೇ ಬಾರಲ್ಲಿ ಎಣ್ಣೆ ಹಾಕುವಾಗ ಸಿಕ್ಕಿದ್ದ ವ್ಯಕ್ತಿ ಅಲ್ಲಿಗೆ ಬಂದು ಜಾಕ್ನನ್ನು ಬಡಿದು ಈ ಅಬ್ರಹಾಂನನ್ನು ಕಾಪಾಡ್ತಾನೆ. ಅಬ್ರಹಾಂಗೆ ಪ್ರಜ್ಞೆ ತಪ್ಪಿತ್ತು. ಎಚ್ಚರ ಆದಾಗ ಅಪರಿಚಿತ ವ್ಯಕ್ತಿಯ ಮನೆಯಲ್ಲಿದ್ದ. ಇನ್ನು ಆ ವ್ಯಕ್ತಿ ಬಾತ್ರೂಮಲ್ಲಿ ಕಾಳಗ ನಡೆಸುತ್ತಿದ್ದ. ಅಲ್ಲಿಯ ಚೀರಾಟ ಕೂಗಾಟ ಕೇಳಿದ ಅಬ್ರಹಾಂ ಒಳಗೆ ನುಗ್ಗಿ ಡಿಸ್ಟರ್ಬ್ ಮಾಡ್ತಾನೆ. ನಂತರ ಆ ವ್ಯಕ್ತಿ ಯಾರು ಅಂತ ವಿಚಾರಿಸಿದಾಗ ಅವನೊಬ್ಬ ವ್ಯಾಂಪೈರ್ ಹಂಟರ್, ಹೆನ್ರಿ ಅಂತ ಅವನ ಹೆಸರು ಅನ್ನೋದು ಗೊತ್ತಾಗತ್ತೆ. ಈ ಮಾತು ಕೇಳಿ ಅಬ್ರಹಾಂಗೆ ತನ್ನ ಗುರಿ ಸಾಧಿಸೋಕೆ ಇವನ ಹತ್ತಿರ ಟ್ರೈನಿಂಗ್ ತಗೋಬೇಕು ಅಂತ ಅನಿಸುತ್ತೆ. ಅಪ್ರೋಚ್ ಮಾಡ್ತಾನೆ. ಆದರೆ ಹೆನ್ರಿ ಟ್ರೈನ್ ಮಾಡಲು ತಯಾರಿಲ್ಲ. ಆಗೋದಿದ್ದರೆ ಫುಲ್ ಟೈಮ್ ಹಂಟರ್ ಆಗಬೇಕು, ಫ್ಯಾಮಿಲಿ ಫ್ರೆಂಡ್ಸ್ ಯಾರು ಇರಬಾರ್ದು, ಅದರಲ್ಲೂ ಜಿದ್ದಿಗೆ ಅಂತ ಒಬ್ಬನನ್ನ ಕೊಂದು ಆಟ ಮುಗಿಸಬಾರ್ದು ಅಂತ ಹೇಳ್ತಾನೆ. ಅದಕ್ಕೆಲ್ಲದಕ್ಕೂ ಜೈ ಅಂದ ಅಬ್ರಹಾಂ ಅವನ ಹತ್ತಿರ ಸ್ಟೂಡೆಂಟ್ ಆಗ್ತಾನೆ. ಹೆನ್ರಿ ಅವನಿಗೆ ವ್ಯಾಂಪೈರ್ಗಳನ್ನು ಹಂಟ್ ಮಾಡಲು ಬಂದೂಕುಗಳನ್ನು ಕಾಣಿಸ್ತಾನೆ. ಅದನ್ನೆಲ್ಲ ಬಿಟ್ಟು ಅಬ್ರಹಾಂ ಆರಿಸಿಕೊಂಡಿದ್ದು ಒಂದು ಕೊಡಲಿಯನ್ನು. ಈಗ ಟ್ರೈನಿಂಗ್ ಶುರು ಆಗತ್ತೆ. ಕಾಡಲ್ಲಿ ಒಂದು ಮರವನ್ನ ಕಾಣಿಸಿ ಅದನ್ನ ಒಂದೇ ಹೊಡೆತಕ್ಕೆ ಕತ್ತರಿಸಬೇಕು ಅಂತ ಹೆನ್ರಿ ಹೇಳ್ತಾನೆ. ಇವನ ಹತ್ತಿರಕ್ಕೆ ಮೊದಲಿಗೆ ಆಗಲ್ಲ. ಆಮೇಲೆ ಹಳೇದನ್ನೆಲ್ಲ ನೆನಪಿಸಿಕೊಂಡು ರೊಚ್ಚಿಗೆದ್ದು ಕತ್ತರಿಸಿ ಬಿಡ್ತಾನೆ. ನಂತರ ಕತ್ತಲಲ್ಲಿ ಕಾರ್ಯಾಚರಣೆಯ ಟ್ರೈನಿಂಗ್ ಇತ್ತು. ಈ ವ್ಯಾಂಪೈರ್ಗಳಿಗೆ ಇನ್ವಿಸಿಬಲ್ ಆಗುವ ಶಕ್ತಿ ಇರುತ್ತೆ. ಹಾಗಾಗಿ ಇವನು ಕಣ್ಣು ಮುಚ್ಚಿಯಾದ್ರೂ ಹೊಡೆದಾಟ ಮಾಡುವಷ್ಟು ಕ್ಯಾಪೇಬಲ್ ಮಾಡುವ ಸಲುವಾಗಿ ಆ ಟ್ರೈನಿಂಗ್. ಹೀಗೆ ಸುಮಾರು ತಿಂಗಳ ಟ್ರೈನಿಂಗ್ ಮುಗಿಸಿ ಅವನೀಗ ವ್ಯಾಂಪೈರ್ ಹಂಟರ್ ಆಗಿದ್ದ.
ಇನ್ನು ಈ ವ್ಯಾಂಪೈರ್ಗಳನ್ನು ಕೊಲ್ಲುವುದು ಸಾಮಾನ್ಯವಾದ ಯಾವ ವೆಪನ್ನಿಂದಲೂ ಸಾಧ್ಯ ಇರಲಿಲ್ಲ. ಹಾಗಾಗಿ ಅದಕ್ಕೆ ಅಂತ ಬೆಳ್ಳಿಯ ಲೇಪನ ಮಾಡಿ ನಂತರ ಕೊಲ್ಲಬೇಕಿತ್ತು. ಈಗ ಹೆನ್ರಿ ಅಬ್ರಹಾಂನನ್ನು ಸ್ಪ್ರಿಂಗ್ ಫೀಲ್ಡ್ಗೆ ಕಳಿಸಿದ್ದ. ಅಲ್ಲಿರುವ ಒಂದಷ್ಟು ವ್ಯಾಂಪೈರ್ಗಳನ್ನು ಕೊಂದು ಇವನು ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ಮಾಡಬೇಕಿತ್ತು. ಅಲ್ಲಿ ಆಗತಾನೆ ಕೆಲಸ ಕಳೆದುಕೊಂಡಿದ್ದ ಕಳ್ಳ ಕೆಲಸಗಾರನ ಜಾಗಕ್ಕೆ ಅಬ್ರಹಾಂ ಸೇರಿಕೊಳ್ತಾನೆ. ಅಂಗಡಿಯ ಓನರ್ ಹೆಸರು ಜೋಶುವಾ ಸ್ಪೀಡ್ ಅಂತಾಗಿತ್ತು. ಅಬ್ರಹಾಂಗೆ ಕೆಲಸ ಕೊಟ್ಟು ಅಂಗಡಿಯ ಫಸ್ಟ್ ಫ್ಲೋರ್ ಅಲ್ಲಿ ಉಳಿದುಕೊಳ್ಳಲು ಒಂದು ರೂಮ್ನ ವ್ಯವಸ್ಥೆಯನ್ನು ಮಾಡ್ತಾನೆ. ಒಂದಿನ ಆ ಅಂಗಡಿಗೆ ಒಬ್ಬಳು ಸುಂದರಿ ಬರ್ತಾಳೆ. ಈ ಅಬ್ರಹಾಂ ಅವಳನ್ನ ಮ್ಯಾಮ್ ಅಂತ ಕರೆದು ಮಾತನಾಡಿಸಿದ್ದು ಅವಳಿಗೆ ಒಳಗಿಂದೊಳಗೆ ಚಿಟ್ಟೆ ಬಿಟ್ಟಂತೆ ಆಗಿತ್ತು. ಅಷ್ಟೊತ್ತಿಗೆ ಅವಳ ಫಿಯಾನ್ಸೆ ಅಲ್ಲಿಗೆ ಬರ್ತಾನೆ. ಅವನು ರಾಜಕಾರಣಿ. ಅಂದ ಹಾಗೆ ಇವಳ ಹೆಸರು ಮೇರಿ ಟೋಡ್ ಅಂತಾಗಿತ್ತು. ಇನ್ನು ಅಬ್ರಹಾಂಗೆ ಹೆನ್ರಿಯಿಂದ ಲೆಟರ್ ಬಂದಿತ್ತು. ಅದರಲ್ಲಿ ಹೆನ್ರಿ ಅಬ್ರಹಾಂನ ಮೊದಲ ಬೇಟೆ ಬಗ್ಗೆ ಬರೆದಿದ್ದ. ಆ ವ್ಯಾಂಪೈರ್ ಸ್ಪ್ರಿಂಗ್ ಫೀಲ್ಡ್ನ ಮೆಡಿಕಲ್ ಶಾಪ್ ನಡೆಸ್ತಾ ಇತ್ತು. ಅಬ್ರಹಾಂ ರಾತ್ರಿ ಅಂಗಡಿ ಕ್ಲೋಸ್ ಮಾಡಿದ ನಂತರ ಅಲ್ಲಿಗೆ ಹೋಗ್ತಾನೆ. ಮೊದಲಿಗೆ ನಾರ್ಮಲ್ ಆಗಿ ಮಾತನಾಡಿಸಿದ ಆ ವ್ಯಾಂಪೈರ್ ಇವನು ಕೊಡಲಿಯನ್ನು ಹೊರಗೆ ತೆಗೆಯುವುದೇ ತನ್ನ ರೂಪವನ್ನು ಬದಲಾಯಿಸಿದ್ದ. ನಂತರ ಇವನ ಕಣ್ಣಿಗೆ ಬೂದಿ ಎರಚಿ ಕಾಲಿಗೆ ಹಗ್ಗ ಸುತ್ತಿ ಅಂಡರ್ ಗ್ರೌಂಡ್ ಅಲ್ಲಿ ನೇತು ಹಾಕ್ತಾನೆ. ಅಲ್ಲಿ ಅಬ್ರಹಾಂನ ನೇತು ಹಾಕಿದ ಹಾಗೆ ಮತ್ತೊಂದಷ್ಟು ಜನರನ್ನ ತಲೆ ಕೆಳಗೆ ಮಾಡಿ ನೇತು ಹಾಕಿದ್ದ. ನಂತರ ಅವರ ರಕ್ತವನ್ನು ಬೌಲಲ್ಲಿ ಕಲೆಕ್ಟ್ ಮಾಡಿ ಕುಡಿತಾ ಇದ್ದ. ಈಗ ಅಬ್ರಹಾಂನನ್ನು ಅದೇ ರೀತಿ ಮಾಡುವ ಅಂತ ಬಂದಿದ್ದ. ಆದರೆ ಅಬ್ರಹಾಂ ಸೊಂಟದಲ್ಲಿದ್ದ ಚಾಕು ಎತ್ತಿ ಆ ವ್ಯಾಂಪೈರ್ನ ಕುತ್ತಿಗೆ ಸೀಳಿ ನಂತರ ಹಗ್ಗದಿಂದ ಬಿಡಿಸಿಕೊಂಡು ಕೊಡಲಿಯಿಂದ ವ್ಯಾಂಪೈರ್ನ ಕಥೆಯನ್ನು ಮುಗಿಸ್ತಾನೆ. ಮರುದಿನ ಸ್ಪೀಡ್ನ ಜೊತೆಗೆ ಡ್ಯಾನ್ಸ್ ಪಾರ್ಟಿಗೆ ಅಬ್ರಹಾಂ ಹೋಗಿದ್ದ. ಅಲ್ಲಿ ಮೇರಿ ಕೂಡ ತನ್ನ ಫಿಯಾನ್ಸೆ ಜೊತೆಗೆ ಬಂದಿದ್ದಳು. ಆದರೆ ಅವಳ ಕಣ್ಣು ಇವನ ಮೇಲಿತ್ತು. ಆಗ ಸ್ಪೀಡ್ ಇವರ ವೇದನೆ ಅರಿತು ಫಿಯಾನ್ಸೆಯನ್ನು ಡಿಸ್ಟ್ರಾಕ್ಟ್ ಮಾಡಿ ಅಂದ್ರೆ ಮತ್ತೊಬ್ಬ ರಾಜಕಾರಣಿಯ ಜೊತೆ ಭೇಟಿ ಮಾಡಿಸಿ ಮೇರಿಯನ್ನು ಅಬ್ರಹಾಂ ಇದ್ದಲ್ಲಿ ಕಳಿಸ್ತಾನೆ. ಅವರಿಬ್ಬರು ಜೊತೆಯಾಗಿ ಡ್ಯಾನ್ಸ್ ಮಾಡ್ತಾರೆ. ಮೇರಿ ಡೈರೆಕ್ಟ್ ಪ್ರಪೋಸ್ ಮಾಡಲ್ಲ, ಇಂಡೈರೆಕ್ಟ್ ಆಗಿ ತನ್ನ ಫೀಲಿಂಗ್ಸ್ ಹೇಳಿಕೊಂಡ್ರೆ. ಅಬ್ರಹಾಂ ಹೆನ್ರಿ ಹೇಳಿದ ರೂಲ್ಸ್ ಹಾಗೆ ಯಾವುದೇ ರಿಲೇಶನ್ಶಿಪ್ ಅಲ್ಲಿ ಬೀಳದೇ ಇದ್ದ. ಇನ್ನು ಹೆನ್ರಿ ಅಬ್ರಹಾಂಗೆ ಹಂಟಿಂಗ್ ಬಗ್ಗೆ ಡೀಟೇಲ್ಸ್ ಇರುವ ಲೆಟರ್ಗಳನ್ನು ಕಳಿಸ್ತಾ ಇದ್ದ. ಅಬ್ರಹಾಂ ಹೋಗಿ ಅವುಗಳನ್ನು ಕೊಂದು ಮಣ್ಣು ಮಾಡ್ತಿದ್ದ. ಆದರೆ ಇಲ್ಲಿ ಒಬ್ಬನಿಂದ ಸಾಧ್ಯವಾಗದಷ್ಟು ವ್ಯಾಂಪೈರ್ಗಳು ಇದ್ದಾವೆ, ನಿನ್ನ ಸಹಾಯವೂ ಬೇಕಾಗುತ್ತೆ ಅಂತ ಹೆನ್ರಿಗೆ ಅಬ್ರಹಾಂ ರಿಪ್ಲೈ ಮಾಡಿದ್ದ. ಇದಾದ ನಂತರ ಅಬ್ರಹಾಂ ಹಾಗೂ ಮೇರಿ ಪಿಕ್ನಿಕ್ ಮಾಡ್ತಿದ್ರು. ಅಲ್ಲಿ ಅಬ್ರಹಾಂ ತೂಕಡಿಸುವುದು ನೋಡಿ ಮೇರಿಗೆ ಕುತೂಹಲ ಉಂಟಾಗತ್ತೆ. ಯಾಕೆ ಅಂತ ಕೇಳಿದ್ರೆ ಮೊದಲಿಗೆ ಅಬ್ರಹಾಂ ರಾತ್ರಿ ತುಂಬಾ ಕೆಲಸ ಆಗ್ತಿದೆ, ನಿದ್ದೆ ಮಾಡೋದು ಲೇಟ್ ಆಗುತ್ತೆ ಅಂತ ಹೇಳ್ತಾನೆ. ಆದರೆ ನಂತರ ಅವಳ ಹತ್ತಿರ ಸತ್ಯ ಮುಚ್ಚಿಡುವುದು ಬೇಡ ಅಂತ ತಾನೊಬ್ಬ ವ್ಯಾಂಪೈರ್ ಹಂಟರ್ ಅನ್ನುವುದನ್ನು ಹೇಳ್ತಾನೆ. ಇದರಿಂದ ಅವಳಿಗೆ ಆಶ್ಚರ್ಯ ಆಗೋದು ಬಿಟ್ಟು ಇವನು ತಮಾಷೆ ಮಾಡ್ತಾನೆ ಅಂತ ಅನ್ನಿಸಿ ನಗು ಬಂದ್ಬಿಡತ್ತೆ. ಹೀಗೆ ಮೇರಿ ಅಬ್ರಹಾಂಗೆ ಕನೆಕ್ಟ್ ಆಗಿದ್ದಳು. ಇನ್ನೇನು ಅದನ್ನು ರಿಲೇಶನ್ಶಿಪ್ಗೆ ಬದಲಾಯಿಸಬೇಕು ಅಂತ ಪ್ರಯತ್ನ ಪಟ್ಟಾಗ ಮತ್ತೆ ಹೆನ್ರಿ ಹೇಳಿದ ರೂಲ್ಸ್ ಅಬ್ರಹಾಂಗೆ ನೆನಪು ಬಂದು ಆ ಮೂಮೆಂಟ್ ಹಾಳಾಗತ್ತೆ. ಅಬ್ರಹಾಂಗೆ ತನ್ನ ಫ್ಯೂಚರ್ ಹೇಗಿರಬೇಕು ಅನ್ನೋದು ಕನ್ಫ್ಯೂಸಿಯಸ್ ಮ್ಯಾಟರ್ ಆಗಿತ್ತು. ಇನ್ನು ಒಂದಿನ ಅಬ್ರಹಾಂ ಅಂಗಡಿಯಲ್ಲಿದ್ದಾಗ ಒಬ್ಬ ವ್ಯಕ್ತಿ ಬಂದಿದ್ದ. ಅವನು ಮತ್ತಾರೂ ಅಲ್ಲ, ಅಬ್ರಹಾಂನ ಬಾಲ್ಯದ ಗೆಳೆಯ ವಿಲ್ ಆಗಿದ್ದ. ಅವನು ಸ್ವಲ್ಪ ಸಾಮಾಜಿಕವಾಗಿ ಗುಲಾಮಗಿರಿಯ ವಿರುದ್ಧ ಹೋರಾಟ ಮಾಡ್ತಿದ್ದ. ಅದಕ್ಕಾಗಿ ಅವನ ಕೇಸ್ ಕೋರ್ಟ್ ಅಲ್ಲಿ ನಡೀತಾ ಇತ್ತು. ಈ ಅಬ್ರಹಾಂ ಬೇರೆ ಲಾ ಓದ್ತಾ ಇದ್ದದ್ದು ಗೊತ್ತಾಗಿ ಅವನು ಅಲ್ಲಿಗೆ ಬಂದಿದ್ದ. ಹಾಗೆ ಇಬ್ಬರು ಹೊರಗಡೆ ಹೋದಾಗ ವಿಲ್ನನ್ನು ಟಾರ್ಗೆಟ್ ಮಾಡಿದ ಜನರು ಬರ್ತಾರೆ. ಅದರಿಂದ ವಿಲ್ನನ್ನು ತಪ್ಪಿಸಲು ಅಬ್ರಹಾಂ ಅವರೆಲ್ಲರ ಜೊತೆ ಹೊಡೆದಾಟ ಮಾಡ್ತಾನೆ. ಅವರು ತುಂಬಾ ಜನ ಇದ್ದರೂ ಈ ಇಬ್ಬರು ಗೆಳೆಯರನ್ನು ಹೊಡೆದು ಜೈಲಿಗೆ ಹಾಕ್ತಾರೆ. ಈಗ ಅಲ್ಲಿದ್ದ ಇವರಿಬ್ಬರನ್ನು ಬಿಡಿಸಲು ಮೇರಿ ಬಂದಿದ್ದಳು. ಅವಳ ಹತ್ತಿರ ಅಬ್ರಹಾಂ ತಾನು ನ್ಯಾಯಕ್ಕಾಗಿ ಹೋರಾಡಿದ್ದು ತಪ್ಪಾ ಅಂತ ಕೇಳ್ತಾನೆ. ಅದಕ್ಕೆ ಅವಳು ಕೂಡ ಸತ್ಯದ ದಾರಿಯಲ್ಲಿ ಎಡರು ತೊಡರು ಇರುತ್ತೆ, ಅದನ್ನು ದಾಟಿ ಮುಂದೆ ಹೋಗಬೇಕು ಅಂತ ಅವನನ್ನ ಹುರಿದುಂಬಿಸ್ತಾಳೆ. ಇದರಿಂದ ಅವನು ಪ್ಲಾನ್ ಬಿ ಅಂತ ಹೇಳಿಕೊಂಡು ರಾಜಕೀಯಕ್ಕೆ ಎಂಟರ್ ಆಗ್ತಾನೆ. ಅಲ್ಲಿ ಭಾಷಣ ಮುಗಿಸಿ ಹೋಗುವಾಗ ಅವನಿಗೆ ಹೆನ್ರಿ ಸಿಗ್ತಾನೆ. ಹೆನ್ರಿಗೆ ಇವನು ಮಿಷನ್ ಕಂಪ್ಲೀಟ್ ಮಾಡದೆ ಬೇರೆ ದಾರಿ ಹಿಡಿದಿರುವುದು ಕೋಪ ಬಂದಿತ್ತು. ಅದಕ್ಕೆ ಅಬ್ರಹಾಂ ಹತ್ತಿರ ತಕ್ಕ ಉತ್ತರ ಕೂಡ ಇತ್ತು. ಇದೇ ಹೆನ್ರಿ ಶಿಕಾರಿಗಳು 2 ಪ್ಲಾನ್ ಇಟ್ಟುಕೊಂಡು ಕೆಲಸ ಮಾಡಬೇಕು ಅನ್ನುವುದನ್ನು ಹೇಳಿದ್ದ. ಅದಕ್ಕಾಗಿಯೇ ತಾನು ಪಾಲಿಟಿಕ್ಸ್ಗೆ ಎಂಟರ್ ಆಗಿದ್ದು ಅಂತ ಅಬ್ರಹಾಂ ಹೇಳ್ತಾನೆ. ಈಗ ಹೆನ್ರಿ ಹತ್ತಿರ ಜಾಕ್ನ ಕಥೆ ಮುಗಿಸೋದಕ್ಕೆ ಇನ್ನು ಎಷ್ಟು ದಿನ ಕಾಯಬೇಕು ಅಂತ ಅಬ್ರಹಾಂ ಕೇಳ್ತಾನೆ. ಆಗ ಹೆನ್ರಿ ಅವನಿಗೊಂದು ಗಡಿಯಾರ ಗಿಫ್ಟ್ ಮಾಡಿ ಯಾವಾಗ ಬೇಕಾದ್ರೂ ಆ ಕೆಲಸ ಮಾಡಬಹುದು ಅಂತ ಪರ್ಮಿಷನ್ ಕೊಡ್ತಾನೆ. ಇದಾದ ನಂತರ ಅಬ್ರಹಾಂ ಸೀದಾ ಜಾಕ್ನ ಆಫೀಸ್ಗೆ ಬಂದಿದ್ದ. ಅಲ್ಲೇ ಪಕ್ಕದಲ್ಲಿ ಕುದುರೆ ಮೇಯಿಸ್ತಿದ್ದ ಜಾಕ್ನ ಮೇಲೆ ತನ್ನ ಕೊಡಲಿ ತೆಗೆದು ಅಟ್ಯಾಕ್ ಮಾಡ್ತಾನೆ. ಆದರೆ ಈ ಜಾಕ್ಗೆ ಮೂಗಾಳಿ ಮೇಲೆಯೇ ಅಬ್ರಹಾಂ ಬಂದಿರುವುದು ಗೊತ್ತಾಗಿ ಅಲ್ಲಿಂದ ತಪ್ಪಿಸಿಕೊಂಡು ಓಡ್ತಾನೆ. ಕುದುರೆಗಳ ಮೇಲೆ ಜಾಕ್ ಎಗರಿದ್ದರೆ ಅವನನ್ನ ಹಿಡಿಯೋಕೆ ಅಬ್ರಹಾಂ ಕೂಡ ಸಾಹಸ ಮಾಡ್ತಾ ಹೋಗ್ತಾನೆ. ಕೊನೆಗೂ ಅವನನ್ನ ಕೆಡವಿ ಗುಂಡು ಹೊಡೆದು ಕೊಂದು ಹಾಕ್ತಾನೆ. ಇಷ್ಟಾದ ನಂತರ ಹೆನ್ರಿಯನ್ನು ಹುಡುಕುತ್ತಾ ಬಂದ ಅಬ್ರಹಾಂಗೆ ಶಾಕ್ ಕಾದಿತ್ತು. ಅಲ್ಲಿ ಹೆನ್ರಿ ಒಬ್ಬ ಮಾನವನ ರಕ್ತವನ್ನು ಹೀರ್ತಾ ಇದ್ದ. ಅಂದ್ರೆ ಅವನು ಕೂಡ ವ್ಯಾಂಪೈರ್ ಅಂತ ಗೊತ್ತಾಗತ್ತೆ. ಇದು ನಂಬಿಕೆ ದ್ರೋಹ ಅಂತ ಅಬ್ರಹಾಂ ಅವನನ್ನೇ ಕೊಲ್ಲಲು ನೋಡ್ತಾನೆ. ಅದಕ್ಕೆ ಹೆನ್ರಿ ಸ್ವಲ್ಪ ನನ್ನ ಫ್ಲಾಶ್ ಬ್ಯಾಕ್ ಕೇಳು, ನಂತರ ಯಾವುದು ಸರಿ ಯಾವುದು ತಪ್ಪು ಅಂತ ನಿನಗೆ ಅರ್ಥ ಆಗತ್ತೆ, ಆಮೇಲೆ ನೀನು ಬೇಕಾದ ನಿರ್ಧಾರ ತಗೋ ಅಂತ ಹೇಳಿ ಒಂದು ಫ್ಲಾಶ್ ಬ್ಯಾಕ್ ಹೇಳ್ತಾನೆ. ಅದರಲ್ಲಿ ಅವನು ಹಾಗೂ ಅವನ ಗರ್ಲ್ ಫ್ರೆಂಡ್ ಎಲ್ಲಿಗೋ ಹೋಗ್ತಿರ್ತಾರೆ. ಆಗ ಎದುರಿಂದ ಆಡಮ್ ಹಾಗೂ ಅವನ ಗ್ಯಾಂಗ್ ಬರುತ್ತೆ. ಇವನು ಮನುಷ್ಯ ಆಗಿದ್ದಾಗಿಂದಲೂ ವ್ಯಾಂಪೈರ್ಗಳ ವಿರುದ್ಧ ಇದ್ದಿದ್ದಕ್ಕೆ ಇವನನ್ನ ಕೊಲ್ಲಬೇಕಾಗಿತ್ತು. ಅದಕ್ಕೆ ಅಂತ ಆಡಮ್ ತಂಡ ಕಟ್ಕೊಂಡು ಬಂದಿದ್ದ. ಮೊದಲಿಗೆ 1-2 ವ್ಯಾಂಪೈರ್ಗಳನ್ನ ಇವನು ಕೊಲ್ತಾನೆ. ಆದರೆ ನಂತರ ಬಂದ ಆಡಮ್ ಇವನಿಗೆ ಕಚ್ಚಿ ಬಿಡ್ತಾನೆ.
ನಂತರ ಇವನ ಗರ್ಲ್ ಫ್ರೆಂಡ್ಗಳನ್ನು ಕೊಂದು ಹಾಕ್ತಾನೆ. ಆಡಮ್ ಕಚ್ಚಿದ್ದಕ್ಕೆ ಹೆನ್ರಿ ವ್ಯಾಂಪೈರ್ ಆಗಿದ್ದ. ಈಗ ಆಡಮ್ನನ್ನು ಕೊಲ್ಲುವ ಅಂತ ಬಂದರೆ ಆಡಮ್ನ ಮುಟ್ಟಲು ಆಗಲ್ಲ. ಯಾಕೆ ಅಂದ್ರೆ ವ್ಯಾಂಪೈರ್ ತನ್ನದೇ ಜಾತಿಯವರನ್ನ ಕೊಲ್ಲಲು ಸಾಧ್ಯ ಇರಲ್ಲ. ಹೀಗಾಗಿ ಪ್ರೆಸೆಂಟ್ ಅಲ್ಲಿ ಹೆನ್ರಿಗೆ ಸಿಕ್ಕಿದ್ದು ಅಬ್ರಹಾಂ ಆಗಿದ್ದ. ಅವನ್ನ ಇಟ್ಟುಕೊಂಡು ಹಂಟಿಂಗ್ ಮಾಡಿ ಈ ಪ್ರಜಾತಿಯವರನ್ನ ಬುಡ ಸಮೇತ ಕಿತ್ತು ಹಾಕುವ ಪ್ಲಾನ್ ಹೆನ್ರಿದು. ಇವನ ಕಣ್ಣೀರ ಕಥೆ ಕೇಳಿ ಅಬ್ರಹಾಂಗೆ ದುಃಖ ಆಗತ್ತೆ. ಹೆನ್ರಿಗೆ ಜೀವದಾನ ಮಾಡಿ ತಾನು ಅಲ್ಲಿಂದ ಹೋಗ್ತಾನೆ. ರಾತ್ರಿ ಆಗಿತ್ತು, ಮಳೆ ಬರ್ತಿತ್ತು. ಅಬ್ರಹಾಂ ಅಂಗಡಿಯ ಮುಂದೆ ಬಂದಾಗ ಯಾರೋ ಅವನ ಹಿಂದೆಯಿಂದ ಬಂದಂತೆ ಅನಿಸುತ್ತೆ. ಇವನು ಹೊಡೆದಾಟಕ್ಕೆ ರೆಡಿ ಆಗಿದ್ದ. ಆದರೆ ಬಂದವಳು ಇವನ ಸ್ವಂತ ಪ್ರಿಯತಮೆ ಮೇರಿ. ಯಾಕಪ್ಪ ಈ ಲೇಟ್ ನೈಟ್ ತಿರುಗಾಟ ಅಂತ ಅವಳು ಕೇಳ್ತಾಳೆ. ಇವನು ಸತ್ಯವನ್ನು ಹೇಳೋಕೆ ತಯಾರಿಲ್ಲ. ಆದರೂ ಅವಳು ಬಿಡಲ್ಲ. ಪಟ್ಟು ಹಿಡಿದು ಕೂತಾಗ ಸತ್ಯ ಹೇಳ್ತೇನೆ ಅಂತ ಮಂಡಿಯೂರಿ ಪ್ರಪೋಸಲ್ ರಿಂಗ್ ತೆಗೆದು ಅವಳ ಮುಂದೆ ಇಡ್ತಾನೆ. ಅವಳಿಗೂ ಅದೇ ಫೀಲಿಂಗ್ಸ್ ಇತ್ತು. ಹಾಗಾಗಿ ಗ್ರೀನ್ ಸಿಗ್ನಲ್ ಸಿಗತ್ತೆ. ನೆಕ್ಸ್ಟ್ ಸೀನಲ್ಲಿ ಮದುವೆ. ಇನ್ನು ಆಡಮ್ಗೆ ಜಾಕ್ನ ಬಾಡಿಯ ಜೊತೆಗೆ ಅಬ್ರಹಾಂ ಲಿಂಕನ್ಗೆ ಹೆನ್ರಿ ಕೊಟ್ಟಿದ್ದ ಗಿಫ್ಟ್ ಸಿಗತ್ತೆ. ಇದರಿಂದ ಈ ಕೊಲೆ ಒಬ್ಬ ಹುಲು ಮಾನವ ಮಾಡಿದ್ದು ಅವನು ಅಬ್ರಹಾಂ ಅನ್ನುವುದು ಗೊತ್ತಾಗತ್ತೆ. ಅವನನ್ನ ತನ್ನ ಬಂಗಲೆಗೆ ಊಟಕ್ಕೆ ಇನ್ವೈಟ್ ಮಾಡಲು ಹೇಳ್ತಾನೆ. ಅವನ ಪ್ಲಾನ್ ಬೇರೆನೇ ಇತ್ತು. ಅಬ್ರಹಾಂ ಬರದೆ ಹೋದರೆ ಅಂತ ವಿಲ್ ನನ್ನು ಕಿಡ್ನಾಪ್ ಮಾಡಿದ್ರು. ಇನ್ನು ಆಡಮ್ ಡಿನ್ನರ್ಗೆ ಇನ್ವೈಟ್ ಮಾಡಿದ್ದಾನೆ, ಜೊತೆಗೆ ವಿಲ್ ನನ್ನು ಎತ್ತಾಕಿಕೊಂಡು ಹೋಗಿದ್ದಾನೆ ಅಂತ ಅಬ್ರಹಾಂಗೆ ಸ್ಪೀಡ್ ಹೇಳ್ತಾನೆ. ಈಗ ಅಬ್ರಹಾಂಗೆ ಹೋಗದೆ ಬೇರೆ ದಾರಿ ಇರಲ್ಲ. ಸ್ಪೀಡ್ನ ಜೊತೆಗೆ ದೋಣಿ ಹತ್ತಿ ಹೋಗ್ತಾನೆ. ಆ ಊರಲ್ಲಿ ನೆಟ್ಟಗಿರುವ ಮನುಷ್ಯರೇನೋ ಇದ್ದರು, ಆದರೆ ಈ ವ್ಯಾಂಪೈರ್ಗಳ ಭಯದಿಂದ ಮನೆಯಿಂದ ಹೊರಗೆ ಬೀಳಲು ಹೆದರ್ತಾ ಇದ್ದರು. ಇನ್ನು ಬಂಗಲೆಗೆ ಬಂದು ನೋಡಿದ್ರೆ ಅಲ್ಲಿಯ ಸಿಚುವೇಶನ್ನೇ ಬೇರೆ ರೀತಿಯಾಗಿತ್ತು. ಅಂದ್ರೆ ವ್ಯಾಂಪೈರ್ಗಳು ಮನುಷ್ಯರ ಜೊತೆಗೆ ಅವಿನಾಭಾವ ಸಂಬಂಧ ಇಟ್ಟುಕೊಂಡಿರುವವರ ಹಾಗೆ ಡ್ಯಾನ್ಸ್ ಮಾಡಿಕೊಂಡಿದ್ರು. ವಿಲ್ ಕೂಡ ಒಬ್ಬಳು ಹುಡುಗಿ ಹಿಡ್ಕೊಂಡು ಜೋತಾಡ್ತಾ ಇದ್ದ. ಇಲ್ಲೇನೋ ಸಮಸ್ಯೆ ಇದೆ ಅಂತ ಸ್ಪೀಡ್ ನನ್ನು ಹೊರಗೆ ಬಿಟ್ಟು ಅಬ್ರಹಾಂ ಅಲ್ಲಿಂದ ಎಂಟ್ರೆನ್ಸ್ಗೆ ಹೋಗ್ತಾನೆ. ಈಗ ಒಳಗಡೆ ಆಡಮ್ ಬಂದಿದ್ದವರ ಹತ್ತಿರ ಊಟ ತಯಾರಿದೆ, ಎಲ್ಲರೂ ಕುಂತುಣಬಹುದು ಅಂತ ಹೇಳ್ತಾನೆ. ಇಷ್ಟು ಹೇಳಿದ್ದೆ ತಡ ಕೈ ಹಿಡಿದುಕೊಂಡು ಡ್ಯಾನ್ಸ್ ಮಾಡ್ತಿದ್ದವರೆಲ್ಲರೂ ತಮ್ಮ ಪಾರ್ಟ್ನರ್ ಮನುಷ್ಯರನ್ನ ಕಚ್ಚಿ ರಕ್ತ ಹೀರಲು ಶುರು ಮಾಡ್ತಾರೆ. ವಿಲ್ ಏನೋ ತಪ್ಪಿಸಿಕೊಂಡಿದ್ದ. ಆಗ ಒಳಗೆ ಬಂದ ಅಬ್ರಹಾಂ ಒಬ್ಬೊಬ್ಬರನ್ನಾಗಿ ಕೊಲ್ತಾ ಹೋಗ್ತಾನೆ. ಆ ವ್ಯಾಂಪರ್ಗಳು ಗೋಡೆ ಮೇಲೆ ಸ್ಟ್ಯಾಚು ಹಾಕಿ ನಿಂತುಕೊಂಡು ಇವನನ್ನ ಕಂಡು ಕೆಳಗೆ ಎಗರ್ತಾ ಇದ್ದರು. ಒಬ್ಬರನ್ನು ಈ ಅಬ್ರಹಾಂ ಬಿಡಲ್ಲ. ಇವನ ಈ ಆರ್ಭಟ ಕಂಡು ಆಡಮ್ ಹಾಗೂ ಅವನ ತಂಗಿ ಇಬ್ಬರು ಸೇರಿ ಇವನನ್ನ ಲಾಕ್ ಮಾಡಿಕೊಳ್ತಾರೆ. ಅದರಲ್ಲಿ ಆಡಮ್ ಅಬ್ರಹಾಂನ ಮೈಂಡ್ ವಾಶ್ ಮಾಡಿ ತನ್ನಂತೆ ವ್ಯಾಂಪೈರ್ ಮಾಡಲು ಪ್ರಯತ್ನ ಮಾಡ್ತಾನೆ. ಅದಕ್ಕೆ ಅಂತ ತಾನು ಈ ಗುಲಾಮಗಿರಿಯನ್ನು ಶತಮಾನದಿಂದ ನೋಡ್ತಾ ಬಂದಿದ್ದೇನೆ. ಈ ಮನುಷ್ಯರು ಯಾವಾಗಲೂ ಬದಲಾಗಲ್ಲ. ಅಮೆರಿಕದಲ್ಲಿ ಶ್ರೀಮಂತರು ಬಡವರನ್ನ ಜೀತಕ್ಕೆ ಇಟ್ಟುಕೊಂಡ್ರು. ಯುರೋಪಿಯನ್ನರು ಆಫ್ರಿಕನ್ನರನ್ನು ಮಾರಾಟ ಮಾಡಿದರು. ಇನ್ನು ಕ್ರಿಶ್ಚಿಯನ್ ಹಾಗೂ ಯಹೂದಿಗಳನ್ನು ಹಸಿದ ಸಿಂಹಗಳಿಗೆ ಕೊಡ್ತಾ ಇದ್ರು. ಇಂಥದ್ದೆಲ್ಲ ಕೊನೆ ಆಗಬೇಕೆಂದ್ರೆ ಅಬ್ರಹಾಂ ತನ್ನ ಜೊತೆಗೆ ಕೈ ಜೋಡಿಸಬೇಕು ಅಂತ ಹೇಳ್ತಾನೆ. ಇಷ್ಟೆಲ್ಲ ಬ್ರೇನ್ ವಾಶ್ ಮಾಡೋಕೆ ಕಾರಣ ಏನಂದ್ರೆ ಒತ್ತಾಯಪೂರ್ವಕವಾಗಿ ವ್ಯಾಂಪೈರ್ ಮಾಡಿದ್ದ ಹೆನ್ರಿ ಆಡಮ್ನ ತತ್ವಕ್ಕೆ ವಿರುದ್ಧವಾಗಿದ್ದು ಆಗಿತ್ತು. ಈಗ ಆಡಮ್ನ ಈ ಆಫರ್ಗೆ ಅಬ್ರಹಾಂ ಆಗದೇ ಇಲ್ಲ ಅಂತ ಹೇಳ್ತಾನೆ. ಅದಕ್ಕೆ ಆಡಮ್, ಹಂಗಿದ್ರೆ ನಾವೇ ನಿನ್ನನ್ನ ವ್ಯಾಂಪೈರ್ ಮಾಡಿ ನಿನ್ನ ಫ್ರೆಂಡ್ನ ರಕ್ತವನ್ನು ನಿನಗೆ ಕುಡಿಸ್ತೇವೆ. ಇದೇನು ಬೇಡ ಅಂದ್ರೆ ಹೋಗಿ ಹೆನ್ರಿಯನ್ನಾದರೂ ಕೊಂದು ಹಾಕು ಅಂತ ಹೇಳ್ತಾನೆ. ಇವನು ಇದ್ಯಾವುದಕ್ಕೂ ತಯಾರಿಲ್ಲ. ಆಗ ಸ್ಪೀಡ್ ತನ್ನ ಟಾಂಗ ಎತ್ತಿಕೊಂಡು ಬಾಗಿಲು ಮುರಿದು ಒಳಗೆ ಬಂದಿದ್ದ ಅಬ್ರಹಾಂ ಹಾಗೂ ವಿಲ್ನನ್ನು ತಗೊಂಡು ಅಣ್ಣ ತಂಗಿಯ ಕೈಯಿಂದ ತಪ್ಪಿಸಿಕೊಂಡು ಓಡ್ತಾನೆ. ಆಗ ಇವರ ರಕ್ಷಣೆಗೆ ಒಬ್ಬಳು ಮಹಿಳೆ ಬಂದಿದ್ದಳು. ಇವರನ್ನ ತನ್ನ ದೋಣಿಯಲ್ಲಿ ಮತ್ತೊಂದು ಊರಿಗೆ ತಗೊಂಡು ಹೋಗ್ತಾಳೆ. ಅಲ್ಲಿ ಈ ವ್ಯಾಂಪೈರ್ಗಳಿಂದ ಜೀವ ಉಳಿಸಿಕೊಂಡು ತಲೆಮರೆಸಿಕೊಂಡಿದ್ದವರು ಇದ್ರು. ಇಲ್ಲಿಗೆ ದಕ್ಷಿಣ ಅಮೆರಿಕ ಪೂರ್ತಿ ವ್ಯಾಂಪೈರ್ಗಳ ಹಿಡಿತದಲ್ಲಿದೆ ಅಂತ ಅಬ್ರಹಾಂಗೆ ಗೊತ್ತಾಗುತ್ತೆ. ಇನ್ನು ಉತ್ತರ ಅಮೆರಿಕಕ್ಕೆ ವಾಪಸ್ ಬಂದ ಅಬ್ರಹಾಂ ರಾಜಕೀಯದಲ್ಲಿ ಮುಂದುವರಿತಾನೆ. ಕೊಡಲಿಯನ್ನು ಪೆಟ್ಟಿಗೆಯಲ್ಲಿ ಭದ್ರವಾಗಿ ಮಡಗಿ ಇನ್ನು ಮುಂದಿನ ಸಮಾಜ ಸುಧಾರಣೆ ರಾಜಕೀಯದ ಮುಖಾಂತರ ಆಗಬೇಕು ಅಂತ ನಿರ್ಧಾರ ಮಾಡ್ತಾನೆ. ಇದಾದ ಸ್ವಲ್ಪ ವರ್ಷಗಳಲ್ಲೇ ಅವನು ಉತ್ತರ ಅಮೆರಿಕದ ಅಧ್ಯಕ್ಷ ಆಗಿದ್ದ. ತನ್ನ ಕ್ಷೇತ್ರದಲ್ಲಿನ ಗುಲಾಮಿತನವನ್ನು ನಿವಾರಿಸಿದ್ದ. ಆದರೆ ದಕ್ಷಿಣ ಅಮೆರಿಕದಲ್ಲಿ ಅದನ್ನ ಕಂಟ್ರೋಲ್ ಮಾಡುವ ಹಾಗಿರಲಿಲ್ಲ. ಇದೇ ಕಾರಣಕ್ಕೆ ಉತ್ತರ ಹಾಗೂ ದಕ್ಷಿಣದ ರಾಜ್ಯಗಳ ಮಧ್ಯೆ ಘನಘೋರ ಯುದ್ಧ ನಡೆಯುತ್ತಿತ್ತು. ಈ ಯುದ್ಧದಲ್ಲಿ ಇಲ್ಲಿಯವರೆಗೆ ಸುಮಾರು 20,000 ಸೈನಿಕರು ಹುತಾತ್ಮರಾಗಿದ್ದರು. ಅಬ್ರಹಾಂ ಊಟ ನಿದ್ದೆ ಬಿಟ್ಟು ಈ ಯುದ್ಧವನ್ನ ಗೆಲ್ಲುವ ಉಪಾಯ ಹುಡುಕ್ತಿದ್ದ. ಇದೇ ಸಮಯಕ್ಕೆ ಪ್ರೆಸಿಡೆಂಟ್ ವಿಲ್ಲಾ ಹೊಕ್ಕಿದ ವಾಡೋಮ ಅಬ್ರಹಾಂನ ಮಗನ ಕೈಗೆ ಕಚ್ಚಿ ಬಿಡ್ತಾಳೆ. ಮಗ ಅಸ್ವಸ್ಥ ಆಗಿದ್ದ. ಮೇರಿಗೆ ಇದರ ಗಂಭೀರತೆ ಗೊತ್ತಿರಲಿಲ್ಲ. ಆದರೆ ಸುಮಾರು ವರ್ಷಗಳ ಹಿಂದೆ ತನ್ನ ತಾಯಿಗೂ ಇದೇ ರೀತಿ ಆಗಿದ್ದು ನೆನಪಿಸಿಕೊಂಡ ಅಬ್ರಹಾಂ ಕುಗ್ಗಿ ಹೋಗ್ತಾನೆ. ಈಗ ಯುದ್ಧದ ಭೀಕರತೆ ಕಂಡು ಎಲ್ಲರೂ ಇದನ್ನ ನಿಲ್ಲಿಸೋಕೆ ಒತ್ತಡ ಹೇರ್ತಾ ಇದ್ದರೆ ಅಬ್ರಹಾಂ ಮಾತ್ರ ಮತ್ತಷ್ಟು ಸೈನಿಕರನ್ನ ಯುದ್ಧಕ್ಕೆ ಇಳಿಸ್ತಾ ಇದ್ದ. ಅಬ್ರಹಾಂ ದಕ್ಷಿಣದ ರಾಜ್ಯಗಳನ್ನು ಬಿಡಲ್ಲ ಅಂತ ಗೊತ್ತಾದ ದಕ್ಷಿಣದ ಗೆಟ್ಟಿಸ್ಬರ್ಗ್ನ ಅಧ್ಯಕ್ಷ ಆಡಮ್ ಹತ್ತಿರ ಮಿಂಗಲ್ ಆಗ್ತಾನೆ. ಆಡಮ್ಗೆ ಪೂರ್ತಿ ಸಪೋರ್ಟ್ ಮಾಡ್ತೀನಿ, ಆದರೆ ಆಡಮ್ನ ವ್ಯಾಂಪೈರ್ ಜನರು ಯುದ್ಧಕ್ಕೆ ತನ್ನ ಪರವಾಗಿ ಬರಬೇಕು ಅನ್ನೋದು ಅವನ ಒಪ್ಪಂದ ಆಗಿತ್ತು. ಈಗ ಗೆಟ್ಟಿಸ್ಬರ್ಗ್ಗೆ ವಾಷಿಂಗ್ಟನ್ನ ಸೈನ್ಯ ಅಂದ್ರೆ ಅಬ್ರಹಾಂನ ಆರ್ಮಿ ಬಂದಾಗ ಮಾನವ ಸೈನಿಕರ ಜೊತೆಯಲ್ಲಿದ್ದ ವ್ಯಾಂಪೈರ್ ಸೈನಿಕರು ಮುಂದೆ ಬಂದು ಅಬ್ರಹಾಂನ ಸೈನಿಕರನ್ನು ಕೊಂದು ಖಾಲಿ ಮಾಡ್ತಾರೆ. ಇಲ್ಲಿಗೆ 1ನೇ ದಿನದ ಯುದ್ಧ ದುರಂತವಾಗಿ ಮುಕ್ತಾಯ ಆಗುತ್ತೆ. ಈ ವಿಷಯ ಅಬ್ರಹಾಂಗೆ ತಲೆಬಿಸಿಯಾಗಿತ್ತು. ಯುದ್ಧ ನಿಲ್ಲಿಸುವ ಆಲೋಚನೆಗೆ ಬಂದಿದ್ದ. ಆಗ ಅವನಿಗೆ ತಟ್ಟೆಯಲ್ಲಿದ್ದ ಬೆಳ್ಳಿಯ ಫೋರ್ಕ್ ಕಂಡು ಇದರಿಂದ ಮಾತ್ರ ಆ ಸೈನ್ಯವನ್ನು ಸೋಲಿಸಬಹುದು ಅನ್ನೋದು ಗೊತ್ತಾಗತ್ತೆ.
ವಿಲ್ ಹಾಗೂ ಸ್ಪೀಡ್ ಹತ್ತಿರ ಇದೇ ಪ್ಲಾನ್ ಅನ್ನು ಹೇಳ್ತಾನೆ. ಈಗ ರಾಜ್ಯದಲ್ಲಿ ಎಷ್ಟು ಬೆಳ್ಳಿ ಸಿಗುತ್ತದೋ ಅಷ್ಟನ್ನು ಕಲೆಕ್ಟ್ ಮಾಡಲು ಅಬ್ರಹಾಂ ಆದೇಶ ಹೊರಡಿಸ್ತಾನೆ. ಒಂದೇ ದಿನದಲ್ಲಿ ಟನ್ಗಟ್ಟಲೆ ಬೆಳ್ಳಿ ಕಲೆಕ್ಟ್ ಆಗಿತ್ತು. ಇದನ್ನೆಲ್ಲ ಗೆಟ್ಟಿಸ್ಬರ್ಗ್ಗೆ ಟ್ರೈನ್ ಮೂಲಕ ಕಳಿಸುವುದು ಹಾಗೂ ಯಾರಿಗೂ ಈ ವಿಷಯ ಗೊತ್ತಾಗಬಾರದು ಅನ್ನುವುದು ಅಬ್ರಹಾಂನ ಪ್ಲಾನ್ ಆಗಿತ್ತು. ಇನ್ನು ಅಬ್ರಹಾಂ ಮೇರಿಯನ್ನು ವಾಷಿಂಗ್ಟನ್ ನಿಂದ ಬೇರೆ ಜಾಗಕ್ಕೆ ಕಳಿಸುವ ತಯಾರಿ ಮಾಡಿದ್ದ. ಇವರು ಇಲ್ಲಿ ಈ ರೀತಿ ಪರದಾಡ್ತಾ ಇದ್ದರೆ ಅಲ್ಲಿ ಸ್ಪೀಡ್ ತಾನು ಅಬ್ರಹಾಂನ ಗೆಳೆಯ ಆಗಿದ್ದರೂ ರಾಜ್ಯದ ದುರ್ಗತಿಯನ್ನು ನೋಡೋಕೆ ಇಷ್ಟಪಡಲ್ಲ. ಯುದ್ಧ ನಿಲ್ಲಬೇಕು ಅನ್ನೋದೇ ನನ್ನ ಆಸೆ ಅಂತ ವಾಡೋಮ ಜೊತೆಗೆ ಅಬ್ರಹಾಂನ ಪ್ಲಾನ್ ಅನ್ನು ಶೇರ್ ಮಾಡಿಕೊಂಡಿದ್ದ. ಈಗ ಬೆಳ್ಳಿಯ ವಸ್ತುಗಳನ್ನ ಟ್ರೇನ್ ಅಲ್ಲಿ ಹಾಕಿಕೊಂಡು ಹೊರಟಿದ್ರು. ಸ್ಪೀಡ್ ಎಂಜಿನ್ ಕಂಟ್ರೋಲ್ ಮಾಡ್ತಿದ್ದ. ಗೆಟ್ಟಿಸ್ಬರ್ಗ್ ವಾಷಿಂಗ್ಟನ್ ನಿಂದ 80 ಮೈಲು ದೂರದಲ್ಲಿತ್ತು. ಅಬ್ರಹಾಂನನ್ನು ಮೀಟ್ ಆಗೋಕೆ ಅಂತ ಹೆನ್ರಿ ಕೂಡ ಟ್ರೈನ್ ಹತ್ತಿದ್ದ. ಹೆನ್ರಿಗೆ ಈ ಮಿಷನ್ಗೆ ಇನ್ವಿಟೇಷನ್ ಇರಲಿಲ್ಲ. ಆದರೂ ಬಂದಿದ್ದು ಸ್ಪೀಡ್ ನಂಬಿಕೆ ದ್ರೋಹ ಮಾಡ್ತಿದ್ದಾನೆ ಅಂತ ಹೇಳೋದಿಕ್ಕೆ ಆಗಿತ್ತು. ಆದರೆ ಅಬ್ರಹಾಂ ಹೆನ್ರಿಯ ಮಾತನ್ನ ಇಗ್ನೋರ್ ಮಾಡ್ತಾನೆ. ಇನ್ನು ಮೆಟೀರಿಯಲ್ ಲೋಡ್ ಮಾಡಿದ್ದ ಭೋಗಿಯಲ್ಲಿ ವಿಲ್ ಕಾವಲಿಗೆ ಕೂತಿದ್ದ. ಆಗಲೇ ವ್ಯಾಂಪೈರ್ಗಳು ಟ್ರೈನ್ ಮೇಲೆ ದಾಳಿ ಮಾಡಿದ್ದರು. ಮೊದಲಿಗೆ ವಿಲನ್ನ ಮೇಲೆ ಅಟ್ಯಾಕ್ ಮಾಡಿದಾಗ ಅವನು ಸಣ್ಣ ಪುಟ್ಟ ಗಾಯ ಮಾಡಿಕೊಂಡು ಹಂಗೂ ಹಿಂಗೂ ಬಂದಿದ್ದ ವ್ಯಾಂಪೈರ್ಗಳನ್ನು ಕೊಂದು ಹಾಕ್ತಾನೆ. ಈ ವಿಷಯ ಗೊತ್ತಾದ ಅಬ್ರಹಾಂ ವ್ಯಾಂಪೈರ್ಗಳನ್ನ ಟ್ರೈನ್ನ ಎಂಜಿನ್ ಹತ್ತಿರ ಬರದಂತೆ ತಡೀತಾ ಇದ್ದ. ಇಲ್ಲಿ ಆಡಮ್ ಹಾಗೂ ಅವನ ವ್ಯಾಂಪೈರ್ಗಳು ಅಟ್ಯಾಕ್ ಮಾಡಿದ್ದರೆ ಮುಂದೆ ವಾಡೋಮ ಟ್ರೈನ್ ದಾಟುವ ಬ್ರಿಡ್ಜ್ಗೆ ಬೆಂಕಿ ಇಟ್ಟಿದ್ದಳು. ಇನ್ನು ಆಡಮ್ ಸ್ವತಃ ತಾನೇ ಅಖಾಡಕ್ಕೆ ಇಳಿದಿದ್ದ. ವಿಲ್ ಆಡಮ್ಗೆ ಒಂದು ಗತಿ ಕಾಣಿಸ್ತೇನೆ ಅಂತ ಹೋಗಿ ಇನ್ನೇನು ಟ್ರೈನಿಂದ ಕೆಳಗೆ ಬೀಳಬೇಕು ಅಷ್ಟರಲ್ಲಿ ಅಬ್ರಹಾಂ ಅವನನ್ನ ಹಿಡಿದಿದ್ದ. ಆಗ ಆಡಮ್ ಅಬ್ರಹಾಂನನ್ನು ಕಚ್ಚಿ ತಮ್ಮ ರೂಪ ಕೊಟ್ಟು ಬಿಡುವ ಅಂತ ಕಚ್ಚುತ್ತಾನೆ. ಆದರೆ ಅದೇ ಸಮಯಕ್ಕೆ ಸರಿಯಾಗಿ ಹೆನ್ರಿ ತನ್ನ ಕೈಯನ್ನು ಅಡ್ಡಲಾಗಿ ಇಟ್ಟು ಅಬ್ರಹಾಂನನ್ನ ಬಚಾವ್ ಮಾಡ್ತಾನೆ. ಈಗ ಆಡಮ್ ಹಾಗೂ ಹೆನ್ರಿಗೆ ಹೊಡೆದಾಟ ನಡೆಯುತ್ತೆ. ಇಬ್ಬರು ಟ್ರೈನ್ನ ಚಾವಣಿ ಒಡೆದು ಕೆಳಗೆ ಬೀಳ್ತಾರೆ. ಆಗ ಅಲ್ಲಿ ಆದ ಡ್ಯಾಮೇಜ್ ಅಲ್ಲಿ ಆಡಮ್ಗೆ ಒಂದು ಸತ್ಯ ಗೊತ್ತಾಗತ್ತೆ. ಅದೇನು ಅಂದ್ರೆ ಮಿಲಿಟರಿಗೆ ಬೇಕಾದ ಸಿಲ್ವರ್ ಮೆಟೀರಿಯಲ್ಗಳನ್ನ ಟ್ರೈನ್ ಅಲ್ಲಿ ಸಾಗಿಸ್ತಾ ಇಲ್ಲ, ಬದಲಾಗಿ ತಮ್ಮನ್ನ ದಿಕ್ಕು ತಪ್ಪಿಸಿ ಕೆಲಸ ಮುಗಿಸುವ ಪ್ಲಾನ್ ಮಾಡಿದ್ದಾರೆ ಅಂತ. ಅಷ್ಟೊತ್ತಿಗೆ ಟ್ರೈನ್ ಬೆಂಕಿ ಬಿದ್ದಿರುವ ಬ್ರಿಡ್ಜ್ ಹತ್ತಿರಕ್ಕೆ ಬಂದಿತ್ತು. ಅದನ್ನ ಅಬ್ರಹಾಂಗೆ ತಿಳಿಸಬೇಕು ಅಂತ ಎಂಜಿನ್ ನಲ್ಲಿದ್ದ ಸ್ಪೀಡ್ ಅಬ್ರಹಾಂ ಹತ್ತಿರಕ್ಕೆ ಬಂದಿದ್ದ. ಆಗ ಅವನನ್ನು ಆಡಮ್ ಲಾಕ್ ಮಾಡಿಕೊಳ್ತಾನೆ. ನೀ ಹೇಳಿರುವ ಬೆಳ್ಳಿ ಎಲ್ಲಿದ್ದಾವೆ ಅಂತ ಸ್ಪೀಡ್ ಹತ್ತಿರ ಆಡಮ್ ಕೇಳ್ತಾನೆ. ಸ್ಪೀಡ್ ತನಗೆ ಮೋಸ ಮಾಡಿದ್ದಾನೆ ಅಂತ ಆಡಮ್ಗೆ ಗೊತ್ತಾಗಿತ್ತು. ಈಗ ಇಲ್ಲೇ ಇರ್ಬೇಕಿತ್ತಲ್ಲ ಅಂತ ಸ್ಪೀಡ್ ಹೇಳಿದ್ರು ಆಡಮ್ ನಂಬಲ್ಲ. ಆಗ ಸ್ಪೀಡ್ ನಿಮ್ಮೆಲ್ಲರನ್ನು ಒಂದೇ ಕಡೆ ಒಟ್ಟು ಮಾಡಿ ಕೊಲ್ಲುವ ಪ್ಲಾನ್ ಇದೆ ಅಂತ ಸತ್ಯವನ್ನ ಹೇಳ್ತಾನೆ. ಆಗ ಅಲ್ಲಿಗೆ ಅಬ್ರಹಾಂ ಕೂಡ ಬಂದಿದ್ದ. ಆದರೆ ಆಡಮ್ ಸ್ಪೀಡ್ಗೆ ಕಚ್ಚಿ ಕೊಂದು ಹಾಕಿ ಬಿಡ್ತಾನೆ. ಇದಾದ ನಂತರ ಟ್ರೈನ್ ಬ್ರಿಡ್ಜ್ ಮೇಲೆ ಬಂದಿತ್ತು. ಬೆಂಕಿ ಬಿದ್ದು ಪಿಲ್ಲರ್ ಗಳೆಲ್ಲ ಮುರಿದು ಹೋಗ್ತಿದ್ದವು. ಒಂದೊಂದಾಗಿ ಬೋಗಿಗಳು ಕಳಚ್ತಾ ಇದ್ದವು. ಅಬ್ರಹಾಂ ಹಾಗೂ ವಿಲ್ ಒಂದು ಬೋಗಿಯಿಂದ ಮತ್ತೊಂದು ಬೋಗಿಗೆ ಹಾರ್ತಾ ಹೋಗ್ತಿದ್ದಾರೆ. ಆಡಮ್ ಟ್ರೈನ್ ಇಂದ ಹಾರಿ ಪಿಲ್ಲರ್ ಗಳನ್ನ ಮುರಿದು ಹಾಕ್ತಿದ್ದ. ಆಗ ಅಬ್ರಹಾಂ ಹಾಗೂ ವಿಲ್ ಕೂಡ ಟ್ರೈನ್ ಬಿಟ್ಟು ಬ್ರಿಡ್ಜ್ ಮೇಲೆ ಬರ್ತಾರೆ. ಈ ಆಡಮ್ ತನ್ನ ವ್ಯಾಂಪೈರ್ ಸ್ವರೂಪ ಹೊರಗೆ ಹಾಕಿ ಅಬ್ರಹಾಂಗೆ ಕಚ್ಚುವ ಪ್ರಯತ್ನದಲ್ಲಿದ್ದ. ಆಗಲೇ ಅಬ್ರಹಾಂ ಬೆಳ್ಳಿಯ ಸರವನ್ನ ಕೈಗೆ ಸುತ್ತಿಕೊಂಡು ಆಡಮ್ಗೆ ಗುದ್ದಿ ಅವನ ಕಥೆಯನ್ನ ಮುಗಿಸಿ ಬಿಡ್ತಾನೆ. ಈಗ ಆಡಮ್ನಿಂದ ತೊಂದರೆ ಇಲ್ಲ. ಆದರೆ ಬ್ರಿಡ್ಜ್ ಮುರಿದು ಹೋಗ್ತಿತ್ತು. ಇಬ್ಬರು ಟ್ರೈನ್ನ ಎಂಜಿನ್ ಹಿಡಿದು ಮುಂದೆ ಬರಲು ಪ್ರಯತ್ನ ಮಾಡ್ತಿದ್ದರು. ಬ್ರಿಡ್ಜ್ ಮುರಿದು ಹೋಗ್ತಿದ್ದಕ್ಕೆ ಟ್ರೈನ್ ಪ್ರಪಾತಕ್ಕೆ ಬೀಳುವುದರಲ್ಲಿತ್ತು. ಆಗ ಒಂದು ಕೈಯಲ್ಲಿ ಟ್ರ್ಯಾಕ್ ಹಾಗೂ ಮತ್ತೊಂದು ಕೈಯಲ್ಲಿ ಟ್ರೈನ್ ಅನ್ನು ಹೆನ್ರಿ ಹಿಡಿದು ಅಬ್ರಹಾಂ ಹಾಗೂ ವಿಲ್ ಸೇಫ್ ಆಗಿ ಬರಲು ಸಹಾಯ ಮಾಡ್ತಾನೆ. ಇನ್ನು ಊರು ಬಿಟ್ಟು ಹೋಗಿದ್ದಾಳೆ ಅಂತ ಅಂದುಕೊಂಡ ಮೇರಿ ಗೆಟ್ಟಿಸ್ಬರ್ಗ್ಗೆ ಬಂದಿದ್ದಳು. ಅಲ್ಲಿ ಬೇರೆ ರೂಟಲ್ಲಿ ಬಂದು ತಲುಪಿದ ಅಷ್ಟು ಮಿಲಿಟರಿ ಸಾಮಗ್ರಿಗಳನ್ನು ಅವಳೇ ಡಿಸ್ಟ್ರಿಬ್ಯೂಟ್ ಮಾಡ್ತಿದ್ದಳು. ಆಗ ಅಲ್ಲಿಗೆ ಸತ್ತು ಹೋದ ಅಣ್ಣನ ತಂಗಿ ವಾಡೋಮ ಬರ್ತಾಳೆ. ಅವಳೇ ತನ್ನ ಮಗನ ಸಾವಿಗೆ ಕಾರಣ ಅಂತ ಮೇರಿಗೆ ಗೊತ್ತಾಗಿತ್ತು. ಆ ವಾಡೋಮ ಮೇರಿಯನ್ನು ಕೊಲ್ಲುವ ಯೋಚನೆಯಲ್ಲಿ ಬರ್ತಿದ್ದಳು. ಆಗ ಅಲ್ಲೇ ಇದ್ದ ಗನ್ ಎತ್ತಿಕೊಂಡು ಅದರಲ್ಲಿ ಮಗನ ಬೆಳ್ಳಿಯ ಲಾಕೆಟ್ ಹಾಕಿ ಗುಂಡು ಹಾರಿಸಿ ಮೇರಿ ಆ ವಾಡೋಮಾಳನ್ನು ಕೊಂದು ಬಿಡ್ತಾಳೆ. ಇಷ್ಟಾದ ನಂತರ ಯುದ್ಧದಲ್ಲಿ ಬೆಳ್ಳಿಯ ವಸ್ತುಗಳನ್ನ ಬಳಸಿ ಎದುರಿಗಿದ್ದ ವ್ಯಾಂಪೈರ್ ಸೈನಿಕರನ್ನು ಕೊಂದು ಹಾಕಲಾಯಿತು. ಇಲ್ಲಿಗೆ ಅಬ್ರಹಾಂ ಅಂದುಕೊಂಡಂತೆ ದಕ್ಷಿಣದಲ್ಲಿ ಗುಲಾಮಗಿರಿಯನ್ನು ನಿಲ್ಲಿಸಲಾಗುತ್ತೆ.